ನೋಡಿ ಗಾಯ್ಸ್, ಮಾಡಕ್ ಹೋದೆ ಏನೋ ಆಯ್ತು. ವಿಂಡೋಸ್ಗಳಿಗೆಲ್ಲ ತುಂಬಾ ತಂಪಾದ ವಾತಾವರಣ. ಗವರ್ಮೆಂಟ್ ರೋಡು. ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನನ್ನ ಬೆಳಗಿನ ರೂಟೀನ್. ಬೆಳಗ್ಗೆನೇ ಎದ್ದು ಮನೆ ಒಳಗಡೆ ಒಂದಷ್ಟು ಕೆಲಸನ ಮುಗಿಸಿ ಸ್ವಲ್ಪ ಡ್ರಿಸಲ್ ಆಗ್ತಾಯಿತ್ತು, ಹಾಗಾಗಿ ಆಚೆ ಬಂದಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಡ್ರೈ ಥರ ಆಯಿತು. ಅದಾದಂಗೆ ಬಂದು ಹೊರಗಡೆ ಸ್ವಲ್ಪ ಹೊತ್ತು ಎಕ್ಸಸೈಸ್ನ ಮಾಡಿದೆ. ಈ ಒಂದು ವಾತಾವರಣದಲ್ಲಿ ಎಕ್ಸಸೈಸ್ ಮಾಡಿದ್ದು ಇಡೀ ದಿನ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತು. ಮಂಜು ಎಗ್ ಪಲಾವ್ನ ಕೇಳಿದ್ರು. ನಾನು ಚಿಕನ್ ಹೈದ್ರಾಬಾದಿ ಬಿರಿಯಾನಿನ ಹೇಗೆ ಮಾಡ್ತೀವಿ ಅದೇ ಥರ ಎಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಏನು ಅದೇನೆ ಇರ್ಬೇಕಡೆ ಗೊತ್ತಿರೋದು ಸ್ಟ್ರಾಂಗ್ ಇದೆ ನೋಡಿ ಗಾಯ್ಸ್, ಇರುವೆಗಳು ಮೊಟ್ಟೆನ ತೂತ ಮಾಡುತ್ತೆ ಅಂತ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಯಾವ ಥರ ತೂತ ಮಾಡಿ ಇಟ್ಟಿದ್ದಾವೆ ಅಂತ. ಆ ಕಡೆ ಬಾಯ್ಲ್ಡ್ ಎಗ್ಗೆ ಮೊಟ್ಟೆನ ಇಟ್ಟು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು, ಚೆನ್ನಾಗೇ ಆಗುತ್ತೆ. ಈ ಕಡೆ ಬಿಸಿನೀರನ್ನ ಕುಡಿದೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಫ್ರೈಡ್ ಆನಿಯನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆಯಲ್ಲಿ ಹೇಗೆ ನಾವು ಬೋಂಡಾ ಬಜ್ಜಿನ ಡೀಪ್ ಫ್ರೈ ಮಾಡ್ಕೊತೀವಿ ಅದೇ ಥರ ಇದನ್ನು ಕೂಡ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಒಂದು ಹದಕ್ಕೆ ಬಂದಮೇಲೆ ತೆಗೆದ್ರೆ ಅದು ಕ್ರಿಸ್ಪಿಯಾಗಿಯೇ ಇರುತ್ತೆ. ಫ್ರೈಡ್ ಆನಿಯನ್ ಮಾಡುವಾಗ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫೋರ್ಕ್ನ ತಗೊಂಡು ಚುಚ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಒಳಗಡೆಗೆಲ್ಲ ಇಳಿಯುತ್ತೆ. ಹಾಗಾಗಿ ನಾನು ತೊಗೊಂಡಿರೋಂಥ ಎಲ್ಲ ಮೊಟ್ಟೆಗೂ ಕೂಡ ಈ ಥರ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಬಿಸಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬಾಯ್ಲ್ಡ್ ಎಗ್ನ ಅದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಸ್ಕೊತಾ ಇದ್ದೀನಿ. ಮುಟ್ಟೆ ಎಸ್, ಎಗ್ ಬಿರಿಯಾನಿ, ಎಗ್ ಹೈದ್ರಾಬಾದ್ ಬಿರಿಯಾನಿ. ರೈಸ್ಗೆ ಇಡ್ತಾ ಇದ್ದೀನಿ. ರೈಸ್ಗೆ ಏನೇನು ಬೇಕು ಅಂದರೆ ಸ್ಟಾರ್ ಅನಾಸ್ ಒಂದು ಏಲಕ್ಕಿ, 2 ಲವಂಗ ಮತ್ತು ಸೋಂಪು ಕಾಳು ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇದಕ್ಕೆ 1 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಂಡ್ರೆ ಆಯಿತು. ಹಾಕೊಂಡಿದ್ದ ಇಂಗ್ರೀಡಿಯೆಂಟ್ಸ್ಗೆ ಇಲ್ಲಿ 3/4 ಅರ್ಧ kg ಅಕ್ಕಿಗೆ 3/4 ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಇದ್ರದ್ದು ಗಂಜಿ ತೆಳುವಾಗಿ ಬರಬೇಕು. ಗಟ್ಟಿ ಗಂಜಿ ಬಂದರೆ ಅದು ಅನ್ನ ಚೆನ್ನಾಗಿ ಬರಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು 80% ಅಷ್ಟು ಬೇಯಿಸ್ಕೊಂಡು ಅದನ್ನು ತೂತ್ ಸೋರಾಕೋ ಬೋಸಿಯಲ್ಲಿ ಅದನ್ನು ಸೋರಾಕ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನೆ 1 ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಅದಕ್ಕೋಸ್ಕರ ಒಂದೇ ಹಾಕ್ಕೊಂಡೆ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ಆರೋದಕ್ಕೆ ಬಿಟ್ಬಿಟ್ಟು ಈ ಕಡೆ ಟೊಮೆಟೊ 2 ಪ್ಯೂರಿ ಮಾಡಿ ಇಟ್ಕೊಂಡೆ. ಮತ್ತು ಅದು ಆರಿದ್ಮೇಲೆ ಫ್ರೈ ಮಾಡ್ಕೊಂಡಿದ್ದ ಮಸಾಲಾನ ಕೂಡ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಮತ್ತು 1-2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಬೇ ಲೀಫ್ ಮತ್ತು ಕಲ್ಲುವ್ವ ಹಾಗೆಯೇ 1 ಸ್ಟಾರ್ ಅನಾಸ್ ಹಾಕ್ಕೊಂಡು ಇನ್ನು ಏನು ರುಬ್ಕೊಂಡಿದ್ವಿ ಆ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದ್ರ ಜೊತೆಗೇನೆ ಟೊಮೆಟೊ ಪ್ಯೂರಿನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರಿಂದ ಜಾರ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡೆ. ಅದು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆಯೇ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಟರ್ಮರಿಕ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಮತ್ತು ನಾನು ಇದನ್ನು ಮೊದಲೇ ಮಾಡ್ಕೊಳ್ಬೇಕಿತ್ತು, ಬಟ್ ಮರ್ತ್ಕೊಂಡೆ. ಅದರಿಂದ ಮಸಾಲೆನ ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಪಾತ್ರೆ ಮಾಡಬೇಕಾಗುತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಸ್ಕ್ರಾಂಬಲ್ಡ್ ಎಗ್ನ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆಗಳನ್ನ ಕೂಡ ಅದೇ ಮಸಾಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ 30 ಸೆಕೆಂಡ್ಸ್ ಅದನ್ನು ಫ್ರೈ ಮಾಡಿಬಿಟ್ಟು ಏನು ಅನ್ನನ ಬಸ್ಬಿಟ್ಟು ಇಟ್ಕೊಂಡಿದ್ವಿ ಅದನ್ನು ಲೇಯರ್ ಬೈ ಲೇಯರ್ ಹಾಕ್ಕೊತಾ ಇದ್ದೀನಿ. ಇವಾಗ
ನಾನು ಹಾಗೇ ಸ್ವಲ್ಪ ಮಸಾಲೆನ ಒಂದು ಬೌಲ್ಗೆ ಕೂಡ ಎತ್ತಿರಿಸ್ಕೊಂಡಿದ್ದೀನಿ. ಯಾಕಂದರೆ ಒಂದು ಲೇಯರ್ ರೈಸ್ನ ಹಾಕಾದ್ಮೇಲೆ ಇನ್ನೊಂದು ಲೇಯರ್ಗೆ ಕೂಡ ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಲೇಯರ್ ಹಾಕಿದ್ಮೇಲೆ ಅದ್ರ ಮೇಲೆ ಸ್ಕ್ರ್ಯಾಂಬಲ್ಡ್ ಎಗ್ ಏನು ಮಾಡಿದ್ವಿ ಅದನ್ನು ಕೂಡ ಹಾಕಿಬಿಟ್ಟು, ಹಾಗೆ ಮಸಾಲ ಬೌಲಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು, ಮತ್ತು ಫ್ರೈಡ್ ಆನಿಯನ್ ಮಾಡಿದ್ನ ಕೂಡ ಅದ್ರ ಮೇಲೆಲ್ಲ ಹಾಕಿ ಅದ್ರ ಮೇಲೆ ಇನ್ನೂ ಒಂದು ರೌಂಡ್ ರೈಸ್ನ ನಾನು ಹಾಕ್ತಾಯಿದ್ದೀನಿ. ಮತ್ತು ಪುನಃ ಉಳಿದಿದ್ದಂತಹ ಸ್ಕ್ರ್ಯಾಂಬಲ್ಡ್ ಎಗ್ ಹಾಗೆಯೇ ಫ್ರೈಡ್ ಆನಿಯನ್ನ ಹಾಕಿಬಿಟ್ಟು ಅದಕ್ಕೆ ನಮಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿದ್ರೆ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನನ್ನ ಹತ್ರ ಪುದೀನ ಸೊಪ್ಪಿರಲಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನೇ ಯೂಸ್ ಮಾಡಿಕೊಂಡೆ. ಬಟ್ ತುಂಬಾ ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆಯೇ ಒಂದಷ್ಟು ಟರ್ಮರಿಕ್ ಪೌಡರ್ನ ಕೂಡ ನಾನು ನೆನೆ ಹಾಕಿಬಿಟ್ಟು ಅದ್ರ ಮೇಲೆ ಹಾಕಿದೆ. ಅದ್ರ ಮೇಲೆ ಲಿಡ್ನ ಮುಚ್ಚಿ ಒಂದು ಕಲ್ಲನ್ನ ಕೂಡ ಇಟ್ಬಿಟ್ಟು ಒಂದು 7 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಕಟ್ಟಿಸ್ದೆ. ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಹೀಗೇನೆ ವೈಟ್ ರೈಸು ಸ್ವಲ್ಪ ಮಸಾಲ ರೈಸ್ ಥರ ಕಾಣಿಸ್ಬೇಕು ಅಂದರೆ ಒಂದು ಆ್ಯಾವ್ರೇಜ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನನಗೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೇ ಖುಷಿ ಕೊಡೋದು, ಹಾಗಾಗಿ ನಾನು ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡೆ. ಹಾಗೆಯೇ ಇದಂತೂ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ. ಈರುಳ್ಳಿ, ಕುಕ್ಕುಂಬರ್ ಹಾಗೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ನಾನ್ ವೆಜ್ ಜೊತೆ ಇಲ್ಲಾಂದರೆ ಈ ಥರ ಎಗ್ ರೈಸ್ ಜೊತೆ, ಎಗ್ ಪಲಾವ್ ಜೊತೆ ಈ ಥರ ತಿನ್ನಿ. ನಿಜವಾಗ್ಲೂ ನಿಮಗೆ ಬೇರೆದೇ ಲೆವೆಲಲ್ಲಿ ಟೇಸ್ಟ್ನ ಕೊಡುತ್ತೆ. ಏನೋ ಮಾಡೋಕ್ಕೋದೆ, ಏನೋ ಆಯಿತು. ದ್ಯಾಟ್ಸ್ ಓಕೆ 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 ಓಕೆ. ನನ್ನ ಹೈದರಾಬಾದಿ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ. ಮಂಜು ಕೊಡೋಣ, ಏನು ಹೇಳ್ತಾರೆ ನೋಡೋಣ ತಿಂದ್ಬಿಟ್ಟು. ಓಕೆನಾ ಮಂಜು? ಯಾವುದು ರೈಸಾ? ರೈಸ್ ಆದ್ರೂ ತಗೊಳ್ಳಿ, ಮೊಟ್ಟೆ ಆದ್ರೂ ತಗೊಳ್ಳಿ. ಗಮ್ಮಂತಿದ್ಯಾ? ಇವಾಗ ಸೌತೆಕಾಯಿ ಜೊತೆ ತಿನ್ನೋಣ. ತಿನ್ನಿ. ಹೆಂಗಿದೆ? ಸೂಪರಾ? ಮಾಮೂಲಿ ಪಲಾವ್ ಕೇಳ್ತಿದ್ರಲ್ಲ, ಅದು ಬೆಟರಾ ಇದು ಬೆಟರಾ? ಎರಡು ಚೆನ್ನಾಗಿರ್ತದೆ. ನಂಗೆ ಎರಡು ಇಷ್ಟ. ಇವ್ರು ಕೇಳಿದ್ದು ಮಾಮೂಲಿ ಪಲಾವ್ನ, ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಚಿಕನ್ ಮಾಡೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು. ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ಚಿಕನಲ್ಲೇ ಮಾಡಬೇಕು ಈ ಥರ ಹೈದರಾಬಾದಿ ಬಿರಿಯಾನಿ ಏನಿಲ್ಲ, ಮೊಟ್ಟೆಯಲ್ಲಿ ಕೂಡ ಮಾಡಿಕೊಂಡು ಆರಾಮ್ಸೆ ತಿನ್ಬೋದು. ಮಂಜು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೋದ್ರು. ಅವರು ಬೇರೆ ಪ್ಲೇಟ್ಗೆ ಹಾಕ್ಕೊಂಡು, ನಾನು ಇದೇ ಪ್ಲೇಟಲ್ಲಿರೋದನ್ನ ತಿಂದು ಮುಗಿಸ್ಬಿಟ್ಟು ನೆಕ್ಸ್ಟು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇನು ಗೊತ್ತಾ, ರಸಮಲೈ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಏನೋ ಗೊತ್ತಿಲ್ಲ, ಸ್ವಲ್ಪ ಹಾಲನ್ನ 1-2 ದಿನದಿಂದ ಕುಡ್ದಿರಲಿಲ್ಲ, ಉಳ್ಕೊಂಡಿತ್ತು. ಹಾಗೇನೆ ಅದನ್ನೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ನಾನು ಆ ಒಂದು ಚೊಂಬಲ್ಲಿ 1.5 ಚೊಂಬಷ್ಟು ಹಾಲನ್ನ ಹಾಕ್ಕೊಂಡು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಒಂದು ಬೌಲಷ್ಟು ಅದರಲ್ಲಿ ಹಾಕ್ತೆ. ಅದರಲ್ಲಿ ಸ್ವಲ್ಪ ಸಕ್ಕರೆನ ಉಳಿಸ್ಕೊಂಡೆ. ಹೆವಿ ಸ್ವೀಟ್ ಆದರೆ ಚೆನ್ನಾಗಿರಲ್ಲ, ಯಾಕಂದರೆ ಕುದ್ದು ಅದು ಸ್ವಲ್ಪ ಗಟ್ಟಿಯಾಗುತ್ತಲ್ಲ, ಅದಕ್ಕೆ ಅದ್ರ ಜೊತೆಗೇ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಗ್ರೈನ್ಸ್ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನನ್ನ ಹತ್ರ ಇತ್ತು ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ ಅಷ್ಟೇ. ಮತ್ತು ಅದಕ್ಕೆ ಪಿಸ್ತಾ ಇದ್ದಿದ್ರಂತೂ ಇನ್ನೂ ರಿಚಾಗಿ ಕಾಣಿಸ್ತಿತ್ತು. ನನ್ನ ಹತ್ರ ಪಿಸ್ತಾ ಇರಲಿಲ್ಲ, ಹಾಗಾಗಿ ಇರೋ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೇ ಹಾಕ್ಕೊಂಡೆ. ಮತ್ತು ಇಲ್ಲಿ 1.5 ಲೀಟ್ರಷ್ಟು ಹಾಲಿಗೆ ಚೆನ್ನಾಗಿ ಕುದಿಸ್ಕೊಬಿಟ್ಟು ಅದಕ್ಕೆ ವಿನೆಗರ್ನ ಹಾಕಿಬಿಟ್ಟು ಹಾಲನ್ನ ಒಡಿಸ್ಕೊಂಡು ಈ ರೀತಿ ಪನ್ನೀರ್ನ ಮಾಡ್ಕೊತಾ ಇದ್ದೀನಿ. ನಾನು ಈ ಒಂದು ಬಟ್ಟೆಯನ್ನು ಪನ್ನೀರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟೆ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಒಂದು 50 ರೂಪಾಯಿ ಈ ರೀತಿ ಇರುತ್ತೆ. ಶಾಲೆ ಮಂಡೆ ಅಂತನೋ ಏನೋ ಹೇಳ್ತಾರೆ. ಅದನ್ನು ನೀರು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ಎತ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ತುಂಬ ಸುಡ್ತಾ ಇರುತ್ತೆ ಜೋಪಾನ. ಹಾಗೆಯೇ ಹಿಂಡ್ಬಿಟ್ಟು ಅದನ್ನು ಒಂದು ಕಲ್ಲು ಹಾಕ್ಬಿಟ್ಟು ಇಟ್ಟೆ, ಅದು ಚೆನ್ನಾಗಿ ಅದರದ್ದು ನೀರೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೂ ಒಂದು ಪಾತ್ರೆಗೆ 1 ಬೌಲಷ್ಟು ಸಕ್ಕರೆನ ಹಾಕ್ಬಿಟ್ಟು ಅದಕ್ಕೆ 6 ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಅದೇ ಬೌಲಲ್ಲಿ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಇದು ಎಲ್ಲ ಚೆನ್ನಾಗಿ ನೀರೆಲ್ಲ ಹೋಗಿ ಚೆನ್ನಾಗಾಗಿದೆ ಪನ್ನೀರು. ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ. ನಮ್ಮದು ಅಂಗೈ ಅಂತ ಏನು ಹೇಳ್ತಾರೆ ಅದರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಒಂದು ಒಳ್ಳೆ ಅದಕ್ಕೆ ಮಾಡಬೇಕು. ಇದು ಯಾವ ರೀತಿ ಆಯಿತು ಅಂದರೆ, ಹಿಟ್ಟು ಗುಲಾಬ್ ಜಾಮೂನ್ನ ನಾವು ಪೌಡರ್ನ ಮಿಕ್ಸ್ ಮಾಡಿದಾಗ ಯಾವ ಥರ ಸ್ಮೂತಾಗಿ ಒಂದು ಇದು ಸಿಗುತ್ತೆ ಹಿಟ್ಟು, ಆ ಥರ ಸಿಕ್ಕಿದೆ.
ನೋಡಿ ನಾದಿ ಫುಲ್ಲು ರೆಡ್ ಆಗಿಬಿಟ್ಟಿದೆ, ಅಷ್ಟು ನಾದಿದ್ದೀನಿ. ಆ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಗೋಯ್ತು. ಅಲ್ಲಿ ರಬಡಿ ರೆಡಿಯಾಗಿದೆ, ಇಲ್ಲಿ ಪಾನಕಕ್ಕೆ ಇಟ್ಟಿದ್ನಲ್ಲ ಅದು ರೆಡಿ ಆಯಿತು. ಇವಾಗ ಇದನ್ನೆಲ್ಲ ಒಂದೊಂದೇ ಹಾಕಿ ಬೇಯಿಸ್ಕೊಳ್ಬೇಕು. ಪನ್ನೀರ್ ಏನಂದರೆ ಈ ರೀತಿ ಬೇಯೋಕ್ಕಿಟ್ಟಾಗ ನಾವು ಮಾಡಿದ ಸೈಜ್ಗಿಂತ ಡಬಲ್ ಸೈಜ್ ಆಗುತ್ತೆ. ಸೊ ಪಾತ್ರೆನ ಸ್ವಲ್ಪ ದೊಡ್ಡದೇ ತಗೊಳ್ಳಿ, ನಾನು ಚಿಕ್ಕದೇ ತೊಗೊಂಡ್ಬಿಟ್ಟಿದ್ದೆ. ಬಟ್ ಆಯಿತು, ಪರವಾಗಿಲ್ಲ, ಏನು ತೊಂದರೆ ಆಗಲಿಲ್ಲ. ಇದೇ ಪ್ಲೇಟ್ನ ಮುಚ್ಚುತ್ತೀನಿ. ನಾನು ಇದನ್ನು ಪ್ಲೇಟ್ ಮುಚ್ಚಿ 6 ರಿಂದ 7 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಹೀಗೆ ಒಂದೊಂದೇ ತಗೊಂಡು ಸ್ವಲ್ಪ ನೀರೇನಿರುತ್ತೆ ಅದನ್ನ ಪ್ರೆಸ್ ಮಾಡಿ, ಲೈಟಾಗಿ ಪ್ರೆಸ್ ಮಾಡಬೇಕು, ತುಂಬ ಅಲ್ಲ. ಅದನ್ನು ಸೈಡ್ಗೆ ಎತ್ತಿರಿಸ್ಕೊಳ್ಬೇಕು. ನಾನು ಹೀಗೆ ಇಲ್ಲಿ ಮಾಡಿಟ್ಕೊಂಡಿರೋ ಎಲ್ಲದನ್ನು ಕೂಡ ಈ ರೀತಿ ಪ್ರೆಸ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. 1.5 ಲೀಟ್ರಿಗೆ ಆಗಿದ್ದು ಇಷ್ಟು ರಸಮಲೈ. ಈಗ ಎಲ್ಲ ಅದನ್ನು ಒಂದೊಂದೇ ತೆಗೆದು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ಕೊಂಡಿದ್ವಿ ರಬಡಿ ಆಗ್ಲೇ ಅದು ಫುಲ್ಲು ತಣ್ಣಗಾಗಿದೆ. ಅದನ್ನು ಇವಾಗ ಪನ್ನೀರ್ ಒಳಗಡೆ ಬೇಯಿಸ್ಕೊಂಡಿದ್ರೊಳಗಡೆ ಎಲ್ಲದನ್ನು ಹಾಕ್ಕೊಂಡು ಫ್ರಿಜ್ಜಲ್ಲಿ ಒಂದು 1 ಅವರ್ ಆದ್ರೂ ಇಡಿ, ಇಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಇಡಿ. ಇಟ್ಟಾಗ ಈ ರೀತಿ ಆಗಿರುತ್ತೆ ನೋಡಿ, ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ ಅಂತ. ಇದಕ್ಕೆ ಪಿಸ್ತಾ ಇದ್ದಿದ್ರಂತೂ ಇನ್ನೂ ರಿಚ್ ಆಗಿರ್ತಿತ್ತು. ಹಾಗೇನೆ ಇದಕ್ಕೆ ಕೇಸರಿ ಕಲರ್ ಕೂಡ ಹಾಕ್ಕೊಳ್ಬೋದು, ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು. ಬಟ್ ನನ್ನ ಹತ್ರ ಕೇಸರಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಟರ್ಮರಿಕ್ ಹಾಕ್ಕೊಂಡೆ. ಫುಡ್ ಕಲರ್ ಹೆಲ್ತಿಗೆ ಒಳ್ಳೆಯದಲ್ಲ ಅಲ್ಲ, ಹಾಗಾಗಿ ಫುಡ್ ಕಲರ್ನ ಆದಷ್ಟು ಅವಾಯ್ಡ್ ಮಾಡಿ ನಾನು ಯೆಲ್ಲೋ ಕಲರ್ನೇ ಜಾಸ್ತಿ ಯೂಸ್ ಮಾಡ್ತೀನಿ, ಅಂದರೆ ಲೈಕ್ ಟರ್ಮರಿಕ್ ಪೌಡರ್ನ. ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಹಾಲಿದ್ರೆ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದು ಕೂಡ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು ಸೊಪ್ಪನ್ನ ಒಗ್ಗರಣೆಗೆ ಹಾಕೊಂಡು ಬಾಡಿಸ್ಕೊಂಡು ಅದಕ್ಕೇನೆ ಹೆಚ್ಚಿಟ್ಕೊಂಡಿದಂತಹ ಸೊಪ್ಪನ್ನ ಹಾಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮಾಡಿದೆ. ಎಷ್ಟಾಗಿದೆ ನೋಡಿ, ಪಾತ್ರೆ ತುಂಬ ಸೊಪ್ಪು ಹಾಕ್ಬಿಟ್ಟು ಎಷ್ಟು ಪಲ್ಯ ಆಗಿದೆ ನೋಡಿ. ಸ್ವಲ್ಪ ನೀರು ಡ್ರೈ ಆಗೋ ತನಕ ಬೇಯಿಸ್ಕೊಂಡು ಬಿಡ್ತೀನಿ. ಪಲ್ಯ ಕೂಡ ಆಗೋಗುತ್ತೆ. ಇನ್ನು ರೈಸ್ ಮಾಡಿಕೊಂಡ್ರೆ ಸಾಂಬಾರಿದೆ. ನನ್ನ ಮಧ್ಯಾಹ್ನದ ಊಟ ರೆಡಿ ಆಯಿತು. ಈ ಮಟನ್ ಚಾಪ್ಸ್ ಏನಿದೆ ಸಖತ್ತಾಗಿ ಬಂದಿತ್ತು. ಬಟ್ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ತುಂಬ ಹರಿಬರಿಯಲ್ಲಿ ಮಾಡಿದೆ. ನೆಕ್ಸ್ಟ್ ಟೈಮ್ ಮಟನ್ ತಂದಾಗ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಸಖತ್ತಾಗಿತ್ತು. ಮಂಜುಗಂತೂ ಏನೋ ಒಂಥರ ರೆಸ್ಟೋರೆಂಟಲ್ಲಿ ಕೂತು ತಿಂತಾ ಇರೋ ಥರ ಫೀಲ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇದು ಮ್ಯಾಂಗೋ ಗರಿ ಆಲ್ರೆಡಿ ತೋರಿಸಿದ್ದೀನಲ್ಲ, ಅದು ಸೊಪ್ಪಿನ ಪಲ್ಯ, ತರಕಾರಿ ಸಾಂಬಾರ್, ರೈಸ್. ನನ್ನ ಮಧ್ಯಾಹ್ನದ ಊಟ ಇಷ್ಟನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಊಟ ಆಯಿತು, ಇವಾಗ ಡೆಸರ್ಟ್ ತಿನ್ನೋ ಟೈಮ್. ನೋಡೋಣ ಮಂಜು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಗೊತ್ತಿಲ್ಲ ನಾನು ಇದನ್ನ ಮಾಡಿರೋದು. ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು. ಸಾಫ್ಟ್ನೆಸ್ಸು ಅದು ಇದು ಎಲ್ಲ ಕತೆ ಹೊಡಿಬಾರ್ದು. ಸಾಫ್ಟ್ ಇದೆಯಾ? ನಾನು ನೋಡಿಲ್ಲ. ಓ, ಈಸಿಯಾಗಿ ಬ್ರೇಕ್ ಆಗುತ್ತೆ. ನೀವು ಕೊಡೋ ರಿಯಾಕ್ಷನ್ ಮೇಲೆ ನಾನು ತಿಂತೀನಿ. ನಗಾಡಿದ್ರೆ ನಂಗೆ ಡೌಟು. ಹೇಳಿ ಕರೆಕ್ಟಾಗಿ. ಚೆನ್ನಾಗಿದೆ ಅಲ್ಲ? ನಾನೇನು ಸಾಫ್ರಾನ್ ಏನೂ ಹಾಕಿಲ್ಲ, ಅರಿಶಿನ ಪುಡಿ. ಚೆನ್ನಾಗಿದೆಯಾ? ಹಾ ಆಗ ಶಾರ್ಟ್ಸ್ ಮಾಡ್ಬೋದಾ? ಖುಷಿ ಆಯ್ತಾ? ಎಸ್, ಮಂಜುಗೆ ಫುಲ್ ಖುಷಿಯಾಗಿದೆ. ನಾನು ಕೂಡ ತಿಂತೀನಿ. ಮಳೆ ಆಗಿ ಬಿಟ್ಟ ಮೇಲೆ ನಮ್ಮ ಒಂದು ಕೊಡಗಿನ ವಾತಾವರಣ ಹೀಗಿದೆ. ಅದರ ಜೊತೆಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರನೂ ಸಖತ್ತಾಗಿದೆ. ಆ ವಿಂಡೋಸ್ಗಳಿಗೆಲ್ಲ ಈ ರೀತಿ ಲಕ್ಷ್ಮಣ ರೇಖೆನ ಹಾಕಿದ್ವಿ. ಹುಳುಗಳನ್ನ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಸತ್ತು ಬಿದ್ದಿದ್ದಾವೆ ನೋಡಿ, ಎಷ್ಟು ರಾಶಿ ರಾಶಿ ಅಂತ.
ಫುಲ್ಲು ಎಲ್ಲ ಕಡೆ ಇದೇ ಥರ ಮಾರ್ಕ್ ಮಾಡಿದ್ದೀವಿ, ಎಲ್ಲ ವಿಂಡೋಸಲ್ಲೂ ಅಷ್ಟೇ. ಇಲ್ಲಿ ನೋಡಿ ಹೆಂಗೆ ಕ್ಲೀನ್ ಮಾಡೋಣ ಇದೆಲ್ಲ. ನೋಡಿ ಇದೇ ಅರ್ಧ ಸಾಕಾಗ್ಬಿಡುತ್ತೆ. ಮನೆಯಲ್ಲೆಲ್ಲ ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಯಿತು. ಗೋಡೆಲೆಲ್ಲ ಜೇನುಹುಳ ಥರ ಎಲ್ಲ ತುಂಬ್ಕೊಂಡು ಕೂತಿರ್ತಿದ್ವು. ಇದನ್ನೆಲ್ಲ ನಾವೀಗ ಈ ರೀತಿ ಫುಲ್ ಅದು ಲಕ್ಷ್ಮಣ ರೇಖೆ ಏನಿದೆ ಅದು ಹೋಗೋಷ್ಟು ಒರೆಸೋದಕ್ಕಾಗಲ್ಲ. ಜಸ್ಟ್ ಆ ಹುಳಗಳು ಏನಿರುತ್ತೆ ಅದನ್ನು ಮಾತ್ರನೇ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಷ್ಟೇ. ಮತ್ತೆ ಆ ಲಕ್ಷ್ಮಣ ರೇಖೆ ಹೋಯ್ತು ಅಂದರೆ ಮತ್ತೆ ಪುನಃ ಎಲ್ಲ ಶುರುವಾಗಿ ನಮಗೆ ಅಷ್ಟು ಪ್ರಾಬ್ಲಮ್ ಕೊಡ್ತವೆ. ಎಲ್ಲ ತುಂಬಿಕೊಂಡು ಈ ರೀತಿ ಮೆಲ್ಲೆನೆ ಬಳ್ದಿರೋ ಅಂಥ ಲಕ್ಷ್ಮಣ ರೇಖೆ ಹೋಗದೇ ಇರೋ ಥರ ಕ್ಲೀನ್ ಮಾಡ್ಕೊಳ್ಬೇಕಷ್ಟೆ. ಫುಲ್ಲು ಮನೆಯಲ್ಲಿ ಇರೋ ಕಿಟಕಿಗಳಲ್ಲೆಲ್ಲ ಇದೇ ಥರ ಇದ್ದರೆ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಂಡು ಜೀವನ ಮಾಡ್ಬೇಕು ಹೇಳಿ? ಸಾಕಾಗ್ಬಿಡುತ್ತೆ ಈ ಕೆಲಸ ಇದು ಅಂತ ಅನ್ನೋದ್ರೊಳಗಡೆ. ಅಯ್ಯೋ ಯಾರಿಗಪ್ಪ ಬೇಕೋ ಅನ್ನೋ ಥರ. ಚೀನಾದವ್ರಿಗೆ ಸಿಕ್ಕಿದ್ರೆ ಇದನ್ನು ಒಳ್ಳೆ ಫ್ರೈ ರೋಸ್ಟ್ ಮಾಡ್ಕೊಂಡು ತಿಂತಿದ್ರೇನು. ಹೀಗೆ ಕೆಲಸನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಆಚೆ ಸ್ವಲ್ಪ ಮಳೆ ಎಲ್ಲ ನಿಂತಿತ್ತ, ಹಾಗೆ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಹೋದೆ. ಸಖತ್ ಮಜ್ವಾಗಿರೋ ಗಾಳಿ, ತುಂಬ ತಂಪಾದ ವಾತಾವರಣ, ಹಾಗೆ ಲೈಟಾಗಿ ಡ್ರಿಸಲ್ ಆಗ್ತಿದೆ. ಸೊ ಇದು ನಮ್ಮ ಈಗಿನ ಕೂರ್ಗ್ನ ವಾತಾವರಣ. ಸೂಪರ್ ಅಲ್ಲ? ಆ್ಯಂಡ್ ಕೂರ್ಗ್ನ ನೋಡ್ಬೇಕಂತ ಹೇಳಿದ್ರೆ ಒಂದು ವಿಂಟರ್ ಸೀಸನ್ ಬೆಸ್ಟು, ಇಲ್ಲ ಇನ್ನೊಂದು ರೈನಿ ಸೀಸನ್ ಬೆಸ್ಟು. ಯಾಕಂದರೆ ಇವಾಗ ಫಾಗು ಸಿಗುತ್ತೆ ನಿಮಗೆ, ಹಾಗೆಯೇ ಫುಲ್ಲು ಲಶ್ ಆಗಿರೋ ಗ್ರೀನ್ ಕಾಣಿಸುತ್ತೆ. ಹಾಗೆಯೇ ಈ ಥರ ಬಂದರೆ ಒಳ್ಳೆ BJP ಹಾಗೆಯೇ ಕಾಂಗ್ರೆಸ್ ಇಬ್ಬರು ಸೇರಿ ಕೊಟ್ಟಿರುವಂತಹ ಬಹುಮಾನ ಇದೆಲ್ಲ ಇದು ಕೂಡ ಕಾಣಿಸುತ್ತೆ ತುಂಬಾ ಚೆನ್ನಾಗಿ. ನೋಡ್ತಾ ಇದ್ದೀರಲ್ವಾ, ಇದು ಗೌರ್ಮೆಂಟ್ ರೋಡು. ಇಲ್ಲೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್. ಆ್ಯಂಡ್ ಅಲ್ಲಿ ನೋಡಿ, ಆ ಕಡೆನೂ ಹೋದ್ರೂ ಆ ಕಡೆನೂ ಇದೆ. ಸ್ವಿಮ್ಮಿಂಗ್ ಪೂಲ್ಸ್ಗೇನು ಬರ ಇಲ್ಲ ಇಲ್ಲಿ. ಇಲ್ಲಿ ನೋಡಿ, ಇದಿನ್ನ ಒಂದು ಸ್ವಿಮ್ಮಿಂಗ್ ಪೂಲ್, ಅಲ್ಲಿನ ಒಂದು ಹೀಗೆ ಉದ್ದಕ್ಕೂ ಕೂಡ ಗೌರ್ಮೆಂಟ್ ರೋಡು ಸಖತ್ತಾಗಿದೆ. ಹೆಂಗೆ ನೈಸ್ ರೋಡ್ ಜಾರ್ಕೊಂಡು ಬಿಡ್ಬೋದು. ಗಾಳಿ ಬೀಸ್ತಿರೋ ರೇಂಜ್ಗೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಎಲ್ಲಿ ನನ್ನ ತಲೆ ಮೇಲೆ ಯಾವ್ದಾದ್ರು ಮರ ಬಿದ್ಬಿಡುತ್ತೇನೋ ಅಂತ. ನೋಡ್ತಾ ಇದ್ದೀರಲ್ಲ, ಗಾಳಿ ಕೇಳಿಸ್ಕೊಳ್ಳಿ, ಗಾಳಿ ಸೌಂಡು. ಓ ಯಾಕೋ ಭಯ ಆಗ್ತಾ ಉಂಟು. ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು ನಾನು. ಯಾಕಂದ್ರೆ ಇಲ್ಲಿ ಬರನೇ ಇಲ್ಲ ಮರಗಳು ಬೀಳೋದಕ್ಕೆ. ಯಾವಾಗ್ಲೂ ತಂತಿ ಮೇಲೆಲ್ಲ ಬಿದ್ದು ನಮ್ಗೆ ಪವರ್ ಕಟ್ ಆಗೋದೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಇನ್ನ ಒಂದು ವಾಟರ್ ಫಾಲ್ಸ್ಗಳು ಮೇನ್ ಈಗ ತುಂಬಿ ಹರಿತಾ ಇರ್ತವೆ. ಅದು ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ವಿಸಿಟ್ ಮಾಡಿ ಕೂರ್ಗ್ನ. ಏನ್ ನಿಮ್ದು? ನಿಮ್ಮನ್ನೇನು ವಿಡಿಯೋ ಮಾಡಕ್ ಬಂದಿಲ್ಲ, ಜಾಸ್ತಿ ನುಲಿಯೋದೇನು ಬೇಡ. ಹಲೋ, ಎಕ್ಸ್ಕ್ಯೂಸ್ ಮೀ, ಬೇಡ, ಸಾಕು ನುಲಿದಿದ್ದು. ನಿಮ್ಮನ್ನು ವಿಡಿಯೋ ಮಾಡ್ತಾ ಇಲ್ಲ ನಾನು, ಗೊತ್ತಾಗ್ತಿದೆ ಅಲ್ಲ? ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಸೈಲೆಂಟ್ ಆಗಿರ್ಬೇಕಲ್ಲ. ಎಂತ ಆಡೋದು ಹಿಂಗೆ? ಸಾಕಲ್ಲ? ಖುಷಿ ಆಯ್ತಾ ಈಗ? ಹ್ಯಾಪಿ ಹ್ಯಾಪಿ ಗುಂಡ, ಹ್ಯಾಪಿ ಗುಂಡ. ಹ್ಯಾಪಿ ಮಗನೇ. ನೋಡಿ ನೆಕ್ಕಬಾರ್ದು ಕೈಯೆಲ್ಲ. ನನ್ನ ಪರ್ಸ್ನಲ್ ಲೈಫ್ನ ವಾರ್ತಾ ಪ್ರಸಾರ ಇದಿಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ
ನನ್ನ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.